ಹೇ ಎವ್ರಿವನ್, ನಾನಿವತ್ತು ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊರಗಡೆ ಹೋದೆ ಸುತ್ತಾಡ್ಕೊಂಡು ಬರೋಣ ಅಂತೇಳಿ. ಯಾವಾಗಲೂ ಮನೇಲೇ ಇದ್ದು ಬೋರ್ ಆಗ್ತಿತ್ತು. ಅದು ಅಲ್ಲದೆ ನಾವು 3 ಮಂತ್ಸಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ. ಸ್ವಲ್ಪ ಮನೆಯಲ್ಲಿ ಬ್ಯುಸಿ ಆಗಿದ್ದ ಕಾರಣ ಹೊರಗಡೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಅದು ಅಲ್ಲದೆ ನನ್ನ ಫ್ರೆಂಡ್ಸ್ ಇಬ್ಬರು ಕೆಲಸಕ್ಕೆ ಹೋಗೋ ಕಾರಣ ಅವ್ರಿಗೆ ಫ್ರೀ ಟೈಮ್ ಸಿಗ್ತಾ ಇರಲಿಲ್ಲ. ಹಾಗೆ ನಮ್ಮಿಬ್ಬರದು ಬಂದು ಒಂದೇ ಊರೇನೆ, ಹಾಗಾಗಿ ಇಬ್ಬರು ಜೊತೆಯಾಗೇ ಬಂದಿದ್ವಿ. ಬರೋಷ್ಟರಲ್ಲಿ 11:45 ಆಗಿತ್ತು. ಅದರಲ್ಲೂ ನನ್ನ ಫ್ರೆಂಡ್ ಇನ್ನೂ ಲೇಟಾಗಿ ಬಂದಳು. ಅವಳಿಗೋಸ್ಕರ ಒಂದು 20 ಮಿನಿಟ್ಸ್ ಆದರೂ ನಾವು ವೆಯ್ಟ್. ಇನ್ನು ನಾನು ಬರಬೇಕಾದ್ರೆ ಮನೇಲೇ ತಿಂಡಿ ಮುಗಿಸ್ಕೊಂಡು ಬಂದಿದ್ದೆ. ಅದರಲ್ಲಿ ನನ್ನ ಫ್ರೆಂಡು ತಿಂದೇ ಬಂದಿದ್ಲು. ಹಾಗಾಗಿ ಹೊಟ್ಟೆ ಹಸಿವು ಅಂದಿದ್ದ ಕಾರಣ ನಾವು ಹೋಗಿ ತಿಂದಿದ್ದೆ ಟೊಮೆಟೊ ಬಾತ್. ಅದರಲ್ಲೂ ಶೇರ್ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಒಂದು ಕಂಡೀಷನ್ನ ಹಾಕಿದ್ಲು, ಇಲ್ಲಾಂದರೆ ನಾನು ತಿಂಡಿ ತಿನ್ನೋದಿಲ್ಲ ಅಂತೇಳಿ. ಹಾಗಾಗಿ 1 ಪ್ಲೇಟ್ ಬಾತ್ನ, ರೈಸ್ ಬಾತ್ನ ತೊಗೊಂಡ್ವಿ. 3 ಜನ ಶೇರ್ ಮಾಡ್ಕೊಂಡ್ವಿ. ಇವಳೇ ನೋಡಿ ನನ್ನ ಲೇಟಾಗಿ ಜಾಯ್ನ್ ಆಗಿರುವಂಥ ನನ್ನ ಫ್ರೆಂಡ್. ಇವಳ ಹೆಸರು ಬಂದು ಕೋಮಲ್, ಇನ್ನೊಬ್ಬರ ಹೆಸರು ಬಂದು ಕಲಾ. ಹಾಗೆ ನಾನು ವೀಡಿಯೋ ಮಾಡಬೇಕಾದ್ರೆ ಅವ್ರ ಪರ್ಮಿಷನ್ ತೊಗೊಂಡೆ ವೀಡಿಯೋ ಮಾಡ್ತೀನಿ. ಯಾಕಂದರೆ ನಾನು ಅಪ್ಲೋಡ್ ಮಾಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಹೋಗುತ್ತೆ. ಅದು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಫಸ್ಟೇ ಕೇಳಿ ಆನಂತರ ನಾನು ವೀಡಿಯೋಗೆ ಅವ್ರನ್ನ ಕರ್ಕೊಳ್ತೀನಿ. ಈಗ ರೈಸ್ ಬಾತ್ ತಿನ್ಕೊಂಡು ಸ್ವಲ್ಪ ಹರಟೆ ಹೊಡ್ಕೊಂಡು ಕೂತಿದ್ವಿ. ತೊಗೊಂಡಿದ್ದು 1 ಪ್ಲೇಟು, ಕೂತ್ಕೊಂಡಿದ್ದು 1/2 ಅವರು. ತುಂಬ ದಿನಗಳ ನಂತರ ಮೀಟ್ ಆಗಿದ್ದು, ಸುಮಾರು 1 ವರ್ಷ ಆಗಿತ್ತು ಅಂತ ಅನಿಸುತ್ತೆ ಮೀಟ್ ಆಗಿದ್ವಿ. ತುಂಬ ಖುಷಿ ಆಗ್ತಿತ್ತು. ರೈಸ್ ಬಾತ್ನ ತಿನ್ಕೊಂಡು ಹಾಗೆ 1 ಬೈಟು ಕಾಫಿ ತೊಗೊಂಡು ಕಾಫಿನ ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಕೂತ್ಕೊಂಡಿದ್ವಿ. ಈ ರೀತಿ ಫ್ರೆಂಡ್ಸ್ ಜೊತೆ ಅವಾಗವಾಗ ಹೊರಗಡೆ ಹೋಗಬೇಕು. ನಿಜವಾಗ್ಲೂ ನಮಗೂ ಮೈಂಡ್ ಫ್ರೆಶ್ ಆಗುತ್ತೆ. ಯಾವಾಗಲೂ ಮನೆ ಮಕ್ಕಳು ಸಂಸಾರ ಅಂತ ಇದ್ದರೆ ತುಂಬಾ ಡಿಸ್ಟರ್ಬ್ ಆಗೋಗ್ತೀವಿ. ಸ್ವಲ್ಪ ಆಗಾಗ ಹೊರಗಡೆ ಹೋಗಿ ಬರ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ.